ಅಲ್ಲ ಹಾಯ್ ಮತ್ತೆ ಗನಗಿದ್ದೀರಾ? ಬಿಸಿಲು ಬಂದಿರ್ಬೇಕು ನಿಮ್ಮ ಕಡೆ ಎಲ್ಲ. ನಮ್ಮ ಕಡೆ ಅಂಕನ ಕಟ್ಟಗ್ ಬಿಸಿಲು ಬಂತಪ್ಪ. ಬಿಸಿಲು ಮಕ ಕಾಣದೆ ಯಾಕೆ ಹಾಲಾಗದೇನೋ ಅನ್ಸೋಗಿತ್ರಿ. ಇವತ್ತೊಂಚೂರು ಬ್ಯಾಸ್ಗೆ ಹೌದು ಅನ್ನಂಗಾತು. ಕತ್ಲಿಗೇನು ಮಳೆ ಅದೇನ ಬಂದ್ರು ಬಂದ್ಕೊಂಡ್ಲಿ, ಎಷ್ಟು ಬೇಕಾದ್ರೆ ಹೊಯ್ಕೊಂಡ್ಲಿ. ನಾವೆಲ್ಲ ಗನ ಟಾರ್ಪಲ್ ಮುಚ್ಚಿಟ್ಟೆ ಬಂದೀವಿ. ಅಲ್ಲ ಅಜ್ಜಿ, ನಾ ಎಂತದ ಕೇಳಕ್ಕಂತ ನಿಂತೀನಿ, ನೀನ್ ಮಾತಾಡ್ತಾನೆ ಇದ್ದೀಯಲೇ. ಎಂತದ ಬಲೆ, ಎಂತ ಕೇಳಕ್ ನಿಂತೀಯ? ಅಜ್ಜ ಇವತ್ತು ಪೇಟೆ ಕಡೆ ಹೋತಾರ ಅಂತ ಕೇಳ್ಬೇಕು ಅಂತಿದ್ದೆ. ಏನ್ ಹೊಡಿ ಬಡಿಸ್ತಾರ ಮಾರಯ್ಯ, ನಂಗೆ ಗೊತ್ತನ ಬಲೆ. ಕೇಳೋಣ ಅಂದ್ರೆ ಸಾಧಾರಣಕ್ಕೆ ಕೂಗಿದ್ರೆ ಕೇಳ್ತದ, ಯಾವನ್ ಬಾಯಿ ಹುಯ್ಕಿತಾನೆ. ಹೋಗಿದ್ರೆ ನಾನು 1 kg ಒಣಕ್ ಮೀನ್ ತರ್ಸೋಣ ಅಂತ ಮಾಡಿದ್ದೆ, ಬಾಯೆಲ್ಲ ಚಪ್ಪಿಡ್ದು ಹೋಗ್ಯದ ಬಲೆ, ಊಟ ಸೇರಲ್ಲ. ಹೊಗೆ ಸೊಪ್ಪು ಖಾಲಿ ಆತ ಬಂದದೆ. ಈ ಮೆಟ್ಕತ್ತಿ ಮೇಲೆ ಕೂರಕ್ಕ ಏನೋ ಮಾರಯ್ಯ, ಹೊಗೆ ಸೊಪ್ಪು ಬೇಗ ಖಾಲಿ ಆತದ, ಎಲ್ಲಕ್ಕೆ ಹಾಕಿದ್ದೆ ಗೊತ್ತಾಗಲ್ಲ. ಅದು ಇವತ್ತು ಮಜ್ಜನ ಆ ಪ್ರೇಮಗ್ ಹಂಗಾರೆ ಎಲ್ಲಕ್ಕೆ ಹಾಕಿ ಕೊಡೆ ಅಂತ ಕೊಟ್ಟಿನಿ ನಾನು ಕೈ ಚೀಲವ. ಅದು ಹೊಡೆದ್ ಲಗಾಸಿ ಇಡೀ ಮುಂದೆ ಅಸ್ಲು ಹೊಗೆ ಸೊಪ್ಪಲ್ಲ ಅರ್ಧಕ್ಕರ್ಧ ಕತ್ತರಿಸ್ಕೊಂಡು ಕೊಡದನ. ಹೇಳೋಣ ಅಂದ್ರೆ ನಾಳೆಯಿಂದ ಅಡಿಕೆ ಸುಲಿಯಕ್ಕೂ ಬರ್ದೇ ಇದ್ರೆ ಏನ್ ಗತಿ ಸಾಯೋದು. ಹಂಗಾಗಿ ಸುಮ್ಮನೆ ಅದೇ ಗೊತ್ತಾದ್ರೂ ಗೊತ್ತಾಗದೇ ಇದ್ದಾರಂಗೆ. ಅಲ್ಲ ನೀ ಅಂತ ಕೇಳ್ತಿದೀಯ ಬಲೆ, ಅಜ್ಜ ಪ್ಯಾಟಿಗೆ ಹೋತಾರನು ಅಂತ. ನಾನು ಒಂದು ಇಂಗ್ಲೀಷ್ ಕಾಪಿ ರೈಟಿಂಗ್ ತರಿಸ್ಬೇಕಿತ್ತೆ ಅಜ್ಜಿ, ಖಾಲಿ ಆಗಿದೆ. ಅದು ಮೊನ್ನೆನೇ ಖಾಲಿ ಆಗಿದೆ, ನಂಗೆ ಮರ್ತೇ ಹೋಗಿದೆ. ಅವತ್ತು ಅಪ್ಪನ ಹತ್ರ ಹೇಳಿದೆ, ಅವ್ರು ತರಲ್ಲ, ನಾಳೆ ತರದೇ ಇದ್ರು ಹೊರಗೆ ನಿಲ್ಲಿಸ್ತೀವಿ ಅಂತ ಹೇಳ್ಯಾರೆ. ಹಂಗಾರೆ ತಾಡಿ, ಈಗೆಲ್ಲ ಹೊರಗೆ ಬರ್ತಾರನ ಕೇಳೋಣ ತಾಡಿ, ಹೋತಾರನ್ ಕೇಳೋಣ ತಾಡಿ. ನಿನ್ನ ಅಪ್ಪನ ಹತ್ರನೇ ಹೇಳಕ್ಕಾಗ್ಲನ? ಹೇಳಕ್ ಹೋದ್ರು ಬೈಯಕ್ಕೆ ಬಂದ್ರು, ನಂಗೆ ಈಗ ಪುರ್ಸೊತ್ತಿಲ್ಲ ಅಂತ. ಕೊಡ್ತಲೆ ಕೊಡಿಯೋ ಕೆಲಸ ಎಂತ ಅದಿ ಅಂತ ಅವನಿಗೆ? ಬೋರ್ಡ್ ಪಂಚಾಯತಿ ಮಾಡಕ್ ಹೋಗಕ್ ಗೊತ್ತಾಗ್ತದೆ, ಅವನ ಮಗಗ್ ಬೇಕಾಗಿದ್ದು ಹೋಗಿ ತಂದ್ಕೊಡಕ್ ಗೊತ್ತಾಗಲ್ಲ. ಪಾಪಣ್ಣ, ಆ ಹುಡುಗಿಗೆ ಎಂತದ ಪುಸ್ತಕ ಬೇಕಂತಲ್ಲ ತಂದ್ಕೊಡ್ಬಾರ್ದನ? ಅದೆಲ್ಲ ಆಗಲ್ಲ ಅವರಿಗೆ. ರಮ್ಯಂದು ಸೆಟ್ಲ್ಮೆಂಟು ಅಂದ್ರೆ ಬೇಕಾದ್ರೆ ಹೋತಾರೆ. ಈಗ ನೀನೊಂದು ಒಗ್ಗರಣೆ ಹಾಕಬೇಡ ಅಲ್ಲಿ, ಸುಮ್ಮನೆ ಇರೇ ಸಾಕು. ನನಗೆ ಬೆನ್ನು ಅಂತ ನಾನು ಸಾಯ್ತಿದ್ದೇನೆ ಇಲ್ಲಿ. ಈಗ ಮತ್ತೆ ಹೋಗಿ ಅಡಿಕೆ ಸುಲಿಯಕ್ಕೆ ಕೂರ್ಬೇಕು. ಆಗ್ಬೇಕು. ಮಿಷನ್ ತಗೋಬಲ್ಲಿ ಅಂದ್ರೆ ಕೇಳಿದ್ರ ನನ್ನ ಮಾತು ಅವಾಗ? ಮಿಷನಿಗೆ ದುಡ್ಡೇ ನಿನ್ನ ಅಪ್ಪ ಕೊಡ್ತಿದ್ರಾ? ಅಪ್ಪನ ಮನೆ ತೋಟದ ಅಡಿಕೆ ಸುಲಿಯಕ್ಕೆ ತರಕ್ಕೆ ಹೇಳಿದ್ನ ನಾನು. ಅಲ್ಲ ಭಾರತಿ, ಮಳೆ ಹೊನಿ ಹಾಕ್ತಾ ಇದೆ, ಎಲ್ಲಿ ಹೋಗ್ಯಾನ ನಿನ್ನ ಮಗ? ಅಲ್ಲ ಹಾ ಅನ್ನಲ್ಲ ಹೂ ಅನ್ನಲ್ಲ, ಮಳೆ ಹೊನಿ ಹಾಕ್ತಾ ಇದೆಯೇ, ನಿನ್ನ ಮಗ ಎಲ್ಲಿ ಹೋದ್ನೆ? ಟಾರ್ಪಲ್ ಮುಚ್ಚಿಟ್ಟು ಬಂದ ಆಗಿದೆ. ಹ್ಞೂ ಮತ್ತೆ ಅದೇ ನಾನು ಹೇಳೋದು, ಟಾರ್ಪಲ್ ಮುಚ್ಚಿಡಕ್ಕೆ ಹೇಳು ಹೋಗಿ. ಅಲ್ಲ ನಿನ್ನೆ ಇಟ್ಟಿಡಿ ನಂಗೆ ಬೆಂಕಿಲಿ ಬೆಂದು ಸಾಕಾಗಿದೆ, ಹೋಗ್ದಟ್ಟಿ ಹಾಕಕ್ಕೆ ಧೈರ್ಯ ಕಂಡನವ. ನಾನು ಇನ್ನೊಂದ್ಸತಿ ಹಾಕಲ್ಲ. ಟಾರ್ಪಲ್ ಮುಚ್ಚಿಟ್ಟು ಬಂದ ಆಗಿದೆ ಅಂದೆ. ಹೌದನ? ಮತ್ತೆ ಅವಾಗಲೇ ಹೇಳೋಕ್ಕಾಗ್ಲ ನಿಂಗೆ ಈಗ ಹಿಂಗೆ ಕೂಗಕ್ಕೆ? ನಿಮ್ಮ ಕ್ಯಾಪ್ ಕಿವಿ ವಾಲ್ ಹೆಚ್ಚು. ಅಲ್ಲ ಪಾರತೆ, ನಿನ್ನ ಮಗನ ಕತಿ ಅಂತದೆ. ಎಲ್ಲರೂ ಆಡಪಾಡ ಒಂದೊಂದು ಕೊಟ್ಟೆ ತಂದು ಕೊಡ್ತಿದ್ದ, ಈಗೀಗ ಒಪ್ಪುಟ್ಟು ಬಿಟ್ಟನಪ್ಪ. ಹೀಗೆ ಮಾಡಲಿ, ನಾಳೆಯಿಂದ ನಾನು ಅಡಿಕೆ ಸುರಿಯೋಕ್ಕೂ ಹೋಗಲ್ಲ, ಬೇಸಕ್ಕೂ ಹೋಗಲ್ಲ. ಅವನ ಕೈಯಲ್ಲೂ ದುಡ್ಡು ಇಲ್ಲೇ ಏನೋ ಮಾರ, ಎಂತ ಮಾಡ್ತಾನೆ? ಅಲ್ಲ ಕೊಟ್ಟೆ ತಂದು ಎಂತ ಮಾಡ್ತೀರಿ? ಏನು ಒಲಿಗೆ ಹಾಕ್ತೀನ? ಈ ನಮ್ಮನೆ ಮೈ ಕೈ ಹೊಡ್ತಾ ನಂಗೆ ಅದು ಒಂಚೂರು ಕುಡಿಯೋದು ಬೇಡ. ಹಂಗಾರೆ ಈಗ ಪ್ಯಾಟಿಗೆ ಹೋಗ್ತೀರಾ ನೀವು? ಪ್ಯಾಟಿಗೆ ಎಂತ ತಗೋ ಹೋಗೋದು? ಕಲ್ಲರ್ ತಗೋ ಹೋಗೋದಾ? ಇವತ್ತಿಗೆ ನಿಮ್ಮ ಹತ್ರ ಇದ್ದಿದ್ರಲ್ಲೇ ತಂದ್ಕೊಳ್ಳಿ, ನಾಳೆಯಿಂದ ಅವನ ಹತ್ರ ತಂದ್ಕೊಡಕ್ಕೆ ಹೇಳ್ತೀನಿ. ಹಾಂ, ನಾಳೆಯಿಂದ ಹೇಳೋದು ಎಲ್ಲಿಂದ? ನಾನು ಕಲ್ಲೊಳು ಕೊಡ್ತರ್ಬೇಕು ಇನ್ನಷ್ಟಯ್ಯ. ಪಾಪ ಪುಳ್ಳು ಒಂದಲ್ಲಿ ಕಾಪಿ ರೈಟಿಂಗ್ ಬುಕ್ ತಂದು ಕೊಡಕ್ಕೆ ಹೇಳ್ತಾ ಇದ್ದಾನೆ, ಅದಕ್ಕೆ ದುಡ್ಡಿಲ್ಲದೆ ಅವನಿಗೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು. ಯಾಕೆ? ಮನೆ ಅಂದ್ಮೇಲೆ ಹಿಂಗಿದ್ ಖರ್ಚೆಲ್ಲ ಬರ್ತವೆ ಅಂತ ಗೊತ್ತಿಲ್ಲ ನಿನಗೆ? ಜಾಗ್ರತೆ ಮಾಡಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ? ದುಡ್ಡು ಹಂಗೆ ಖಾಲಿ ಮಾಡ್ಕಿ ಕೂತ್ಬಿಟ್ರೆ ಮನೇಲಿ ದಿನ ಕೆಲಸ ಮಾಡೋರು ವಯಸ್ಸಾದರು ಅವರಿಗೆ ಅಂತ ಬೇಡ ಮತ್ತೆ? ಕೇಳು, ಹಂಗೆ ಕೇಳು ನೀನು. ನಿನ್ನ ಸಲಿಗೆ ಹೆಚ್ಚಾಗಿ ಹೋಗ್ಯದವನಿಗೆ, ಅದಕ್ಕೆ ಹಂಗೆ ಮಾಡೋದು. ಅಲೆ ಪಾರತೆ, 100 ರೂಪಾಯಿ ಇದ್ರೂ ಕೊಡ್ತೀಯನೇ? ಅಲೆಸೆ ಅವ್ರು ಹೇಳದ ಸರ್ಕಾರ ನಂಗೆ ಅಂತ ದುಡ್ಡು ಕೊಡೋದೇ ಸುಮ್ಮನೆ ಆಗಿ ಹೋಗ್ಯದಪ್ಪ. ಇವರಿಬ್ರು ಅಪ್ಪ ಮಗಗೆ ಸರಿಯಾಗಿ ಹೋತದದು. ಅಲ್ಲ ಇಷ್ಟು ದಿವಸದಿಂದ ಕುಡಿತಾ ಇದ್ದೀನಿ, ಈಗೊಂದು ಯಾಕೆ ಸರಿ ಆಗಲ್ಲ? ಹಂಗಾರೆ ನಂಗೇನು ಇನ್ನೂ ವಯಸ್ಸಿನ ಹುಡುಗನ ಸರಿ ಬೇಸ ನೋಡ್ತಾ ಕೂರಕ್ಕೆ? ಎಂತ ಅಂತ ಬಾಯಿ ಹುಯ್ಕಿನ್ಲಿ ನಾನುವ. ತಡೀರಿ, ಇದೊಂದು ಸತಿ ಕೂಗಿ ಹೇಳ್ತೀನಿ. ದುಡ್ಡು 100 ರೂಪಾಯಿ ಕೊಡ್ತೀನಿ, ಪ್ಯಾಟಿಗೆ ಹೋಗಿ ಬಲ್ಲಿ ಅಂದೆ. ಹ್ಞೂ ಕೊಡು. ಅಲ್ಲ ಕೂಗಕ್ಕೆ ಅಂತ ಆಗ್ಯದೆ ನಿಂಗೆ? ಪುಳ್ಳುಗೆ ಒಂದು ಕಾಪಿ ಪುಸ್ತಕ ಬೇಕಂತೆ, ಅದನ್ನು ತಗೋಬತ್ತೀರಾ? ಎಂತ ಕಾಪಿ ಅಂತ ಪ್ಯಾಟೆಯಿಂದ ತರೋದ? ಮನೆಯಲ್ಲೇ ಒಂದು ಲೋಟ ಕಾಸು ಕೊಡು. ಬಲೆ ನೀನೇ ಹೇಳ ಮರಯ್ಯ, ನಂಗೆ ಆಗಲ್ಲ. ಅಜ್ಜ, ಕಾಪಿ ಅಲ್ಲ, ಕಾಪಿ ರೈಟಿಂಗ್ ಪುಸ್ತಕ. ಈಗ ಕೂಗಕ್ಕೆ ಅಂತ ಆಗ್ಯದ? ನನಗೆ ಕಿವಿ ಹೊಟ್ಟೆ ಹೊತ್ತು. ಅಲ್ಲ ಹುಡುಗಿಗೆ ಅಂತ ಕಡಿಯಕ್ಕೆ ಹೋಗ್ತೀರಿ ನೀವು? ಎಂತಕ್ಕೆ ಅಂದ್ರೆ ಕಿವಿ ಹತ್ರ ಬಂದ ಆ ನಮೂನೆ ಕೂಗ್ತಾನಲ್ಲ, ನನಗೆ ಕಿವಿ ಕೆಪ್ಪಾಗಿ ಹೋತೈತೀಗ. ಕಿವಿ ಕೆಪ್ಪ ಆಗಿದ್ಕೆ ಅವ್ನು ಹಂಗೆ ಕೂಗಿದ್ದು. ಕೆಪ್ಪ ಕಿವಿ ವಾಲೆಟ್ಟ. ಏ ಪುಳ್ಳ, ನೀ ಬರಲ್ಲನ ರಮ್ಯಕರ್ ಮನೆಗೆ?
ಬತ್ತೀನ ಪಟಾಕಿ ಅಣ್ಣ, ಬತ್ತೀನಿ. ನೀ ಬರೋದ್ನೇ ಕಾಯ್ತಾ ಇದ್ದೆ ನಾನು. ಮಾದಪ್ಪಜ್ಜ, ಕೆಲಸ ಎಲ್ಲ ಆತಾ? ಎಂತ ಕಿವಿ ಸರಿ ಆತ ಕೇಳ್ತಿದ್ದೀಯಾ? ಕಿವಿ ಸರಿ ಆಗಕ್ಕೆ ಎಂತ ಆಗ್ಯದ ನನ್ನ ಕಿವಿಗೆ? ಬಡ್ಗೆ ಹೇಳ್ಬೇಕಾ ನಾಕೋ? ಪಟಾಕೆ ಸುಮ್ಮನಿರು ಮಗ್ನೆ, ಎಂತ ಹೇಳಕ್ ಹೋಗ್ಲು ಬೇಡ. ನೀನು ಹಾಗೆ ಹೇಳ್ತಿದ್ದೀಯಾ? 100 ರೂಪಾಯಿ ಬರ್ಬೇಕಲ್ಲ ಅಂತ ಸುಮ್ಮನಿದ್ದೀನಿ. ಇಲ್ದಿದ್ರೆ ಇವತ್ತು ನಾಲ್ಕು ಹೇಳ್ತಿದ್ದೆ ನಿಂಗೆ. ಅಲ್ಲ ಹೋಯ್, ಮತ್ತೆ ಚೆನ್ನಾಗಿದ್ದೀರಾ? ನನಗೆ ಮಾದಪ್ಪಜ್ಜನ ಕೈಯಿಂದ ಸಬ್ಸ್ಕ್ರೈಬ್ ಹೋದ್ರೆ ಸಾಕಾಗಿದೆ. ನೀವು ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ ನೋಡ್ತಾ ಇರಿ ಆತ. ಎಲ್ಲ ವಿಡಿಯೋಗಳನ್ನು ನೋಡಿ, ಎಲ್ಲನೂ ಲೈಕ್ ಮಾಡಿ, ಸುಮಾರು ಜನಕ್ಕೆ ಶೇರ್ ಮಾಡಿ ಆತ. ಇನ್ನು ಸುಮಾರು ಜನ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಆತ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬರ್ಲಾ?